ಮಚ್ಚಿನ ಕಾಂಟ್ರವರ್ಸಿ ಆದಮೇಲೆ ಮಚ್ ಹಿಡಿದು ರೀಲ್ಸ್ ಮಾಡಿ ಮಿಂಚಿದ್ದ ರಜತ್ ಮತ್ತು ವಿನಯ್ ಗೌಡ ಅವ್ರ ಪೈಕಿ ವಿನಯ್ ಗೌಡ ಅವರು ಮೊದಲೇ ಬಂದು ಅವ್ರ ವರ್ಷನ ಹೇಳ್ಕೊಂಡಿದ್ರು. ಆದರೆ ರಜತ್ ಅವರು ತುಂಬ ಸೈಲೆಂಟ್ ಆಗಿದ್ರು. ಈಗ ರಜತ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೌದು, ಈ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ಕೂಡ ಡಿ ಬಾಸ್ ಫ್ಯಾನ್ಗಳೇ. ಡಿ ಬಾಸ್ ಹುಡುಗರು ಅಂತ ಬಹಳಷ್ಟು ಸುದ್ದಿ ಕೂಡ ಆಗಿದ್ರು. ಸೊ ಇಬ್ಬರು ಡಿ ಬಾಸ್ ಫ್ಯಾನ್ಸ್ ಆಗಿದ್ದು, ಇಬ್ಬರು ಜೈಲ್ ಪಾಲ್ ಆಗಿದ್ದಾಗ ಬೆನ್ ಹಿಂದೆ ನಿಂತಿದ್ದು ಮಾತ್ರ ಕಿಚ್ಚ ಸುದೀಪ್ ಅವರಂತೆ. ಸರ್ಪ್ರೈಸ್ ಆದ್ರ ಈ ಥರ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇನ್ನಷ್ಟು ಇದೆ, ಅದು ಅವರೇ ಹೇಳಿದ್ದಾರೆ. ಚೆಕ್ ದಿಸ್ ಔಟ್. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಪರ್ಫಾರ್ಮೆನ್ಸ್ಗಾಗಿ ಬಳಸಿದಂತಹ ಮಚ್ಚು ಹಿಡಿದು ರೀಲ್ಸ್ ಮಾಡಿ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಜೈಲ್ ಪಾಲಾದ್ರು. ಆದ್ರೀಗ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ. ಹೊರಬಂದ ಮೇಲೆ ಇಬ್ಬರು ತಮ್ಮ ತಮ್ಮ ವರ್ಷನ್ ಹೇಳ್ಕೊಂಡಿದ್ದಾರೆ. ಇಬ್ಬರು ಏನ್ ಹೇಳಿದ್ದಾರೆ, ಯಾರ್ದು ಸರಿ ಯಾರ್ದು ತಪ್ಪು, ನೀವೇ ಡಿಸೈಡ್ ಮಾಡಿ. ನಾನು ಪುಷ್ಪ 1 ಕ್ಯಾರೆಕ್ಟರ್ ಏನಾದರೂ ಮಾಡಿದರೆ ನನಗೆ ಒಂದು ಲುಂಗಿ, ಒಂದು ಶರ್ಟು, ತಲೆಗೆ ಒಂದು ಬಟ್ಟೆ ಕೊಟ್ಟಿರೋರು. ಸೊ ದಟ್ ವುಡ್ ಹ್ಯಾವ್ ಬೀನ್ ಮೈ ಪ್ರಾಪರ್ಟಿ. ಅದು ನನ್ನ ಪ್ರಾಪರ್ಟಿ ಆಗ್ತಿತ್ತು. ಬಟ್ ದೆನ್ ಐ ಚೂಸ್ ಟು ಡೂ ಪುಷ್ಪ 2. ಅವನು ಆಲ್ರೆಡಿ ರಿಚ್ ಆಗಿರ್ತಾನೆ ಅದರಲ್ಲಿ. ಆ್ಯಂಡ್ ಅವನು ಅದರಲ್ಲಿ ಈ ಡಸನ್ ಗೋ ಟು ಕಟ್ ವುಡ್ ಆ್ಯಂಡ್ ಆಲ್, ಅಂದರೆ ಮರ ಕಡಿಯೋದಕ್ಕೆ ಹೋಗೋದಿಲ್ಲ ಅವನು. ಬೀಡ ಅನ್ನೋದು ಒಂದು ಇದು ಇತ್ತು. ಸೊ ಅದು ನನ್ನ ಪ್ರಾಪರ್ಟಿ ಆಗಿತ್ತು. ರಜತದ ಏನು ಪ್ರಾಪರ್ಟಿ ಇತ್ತು ಅದನ್ನ ಇಟ್ಕೊಂಡು ಅವ್ನು ಮಾಡ್ತಿದ್ದ. ಇಟ್ ವಾಸ್ ಗಿವನ್ ಬೈ ದ ಪ್ರಾಪರ್ಟಿ. ಅಲ್ಲಿ ಏನು ಮಾಡ್ತಾರೆ ಅವ್ರು ಕೊಟ್ಟಿದ್ದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಸ್ಟ್ರಿನಲ್ಲಿ ಯಾವುದೇ ಪ್ರಾಪರ್ಟಿ ಇದ್ದರೂ ದೇ ಮೇಕ್ ಇಟ್ ಲುಕ್ ರಿಯಲ್. ಸೊ ಆ ಪ್ರಾಪರ್ಟಿ ಏನಿತ್ತು, ಇಟ್ಸ್ ಫೈಬರ್. ನಾನು ಯೂಸ್ ಮಾಡಿದ್ದು. ನಾನು ಆ ರೀಲ್ನಲ್ಲಿ ನೋಡ್ಬೋದು, ಒಂದು 2-3 ಶಾರ್ಟ್ಸ್ ಇದೆ ನಾನು ವಾಕ್ ಮಾಡ್ತಾ ಇರೋದು, ಟರ್ನ್ ಮಾಡಿರೋದು. ಅದನ್ನು ಯೂಸ್ ಮಾಡಿರೋದೆಲ್ಲ ಫೈಬರೇ. ಸೊ ಅದಾದಮೇಲೆ ಪ್ರಾಪರ್ಟಿ ಅವ್ನ ಕೈಗೆ ಕೊಟ್ಟೆ. ನನ್ನ ಪಾಡಿಗೆ ನಾನು ಐ ವೆಂಟ್ ಬ್ಯಾಕ್. ಅದಷ್ಟೇ ನಂದು ಕನೆಕ್ಷನ್ ಇರೋದು ಆ ರೀಲ್ಗೆ ನನಗೆ. ಸೊ ಅದು ಫೈಬರ್ದು, ಮೆಟಲ್ದು, ಇನ್ನೊಂದು ಮತ್ತೊಂದು, ಇದೆಲ್ಲ ಐ ಡೋಂಟ್ ನೋ ವೇರ್ ಇಟ್ ಕೇಮ್ ಫ್ರಮ್. ಬಟ್ ದೆನ್ ತನಿಖೆ ನಡೀತಾ ಇದೆ. ಪೊಲೀಸವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಸಾಕ್ಷಿ ನಾಶ, ಇನ್ನೊಂದು ಮತ್ತೊಂದು, ಐ ಡೋಂಟ್ ಹ್ಯಾವ್ ಎನಿ ಕನೆಕ್ಷನ್ಸ್ ಟುವರ್ಡ್ಸ್ ದಟ್. ರೀಲ್ಸ್ ಮಾಡುವಾಗ ರಜತ್ ಹಾಗೂ ವಿನಯ್ ಬಳಸಿದ್ದು ಫೈಬರ್ ಮಚ್ಚು ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಈ ಮಚ್ಚು ಮಿಸ್ ಆಗಿದ್ದು ಹೇಗೆ? ಆಕ್ಚುಲಿ ಅವತ್ತು ಆಗಿದ್ದಾದ್ರೂ ಏನು ಅಂತ ರಜತ್ನ ಕೇಳಿದ್ದಕ್ಕೆ, ನಾನು ಶೂಟಿಂಗ್ ಮುಗೀತು. ಶೂಟಿಂಗ್ ಮುಗಿದ್ಮೇಲೆ ಅವತ್ತು ನಾನು ಬೇಗ ಬಿಟ್ಟೆ ಶೂಟಿಂಗು. ನಾನು ಚಿತ್ರದುರ್ಗಕ್ಕೆ ಹೋಗಬೇಕಾಯಿತು ನೆಕ್ಸ್ಟ್ ದಿನ. ಆವತ್ತು 2 ಗಂಟೆವರೆಗೂ ನಡೆದಿದೆ ಶೂಟಿಂಗು. ನಾನು 9:30ಗೆ ಬಿಟ್ಬಿಟ್ಟಿದ್ದೀನಿ. ನಂದು ಬ್ಯಾಗು, ನನ್ನ ಬಟ್ಟೆ, ಬ್ಯಾಗಿಗೂ ಆಮೇಲೆ ಪ್ರಾಪರ್ಟಿ ಎಲ್ಲ ನನ್ನ ಹತ್ರನೇ ಇತ್ತು. ಸರಿ, ನಾನು ಅರ್ಧ ದಾರಿಗೆ ಬಂದಮೇಲೆ ನಾನು ನೆಕ್ಸ್ಟ್ ದಿನ ಫಂಕ್ಷನ್ಗೆ ಹೋಗ್ಬೇಕಾಯ್ತು. ಗಾಡೀಲಿ ಬೇರೆಯವ್ರು ಬರ್ತಾಯಿದ್ರು. ಸೊ ಅದಿದ್ರೆ ಚೆನ್ನಾಗಿ ಕಾಣಿಸಲ್ಲ, ತಪ್ಪಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಕೇಳಿದೆ ಫೋನ್ ಮಾಡಿ ಸರ್ ಪ್ರಾಪರ್ಟಿ ಅವ್ರನ್ನ, ಸರ್ ಇದೇನು ಮಾಡೋದು ಅಂತ. ಇಲ್ಲೇ ವಾಪಸ್ ತಂದು ಕೊಟ್ಬಿಡಿ, ಇಲ್ಲಾಂದರೆ ಲಗ್ಗೇರಿಲಿ ಇದೈತೆ ಗೋಡೌನು, ಅಲ್ಲಿ ಕೊಟ್ಬಿಡಿ ಅಂದರು. ನಾನು ತಿರ್ಗಾ ಅಲ್ಲಿ ಹೋಗೋ ಪೇಷನ್ಸ್ ನನಗಿರಲಿಲ್ಲ. ಇನ್ನೊಂದು 3-4 ಎಕ್ಸ್ಟ್ರಾ ಇರುತ್ತೆ ಅವ್ರ ಹತ್ರ. ನಾನು ಕೇಳಿದೆ, ಸರ್ ಎಕ್ಸ್ಟ್ರಾ ಇದೆಯಾ ಸರ್ ಅಂದೆ. ಇದೆ ಅಂದು. ಸರ್ ಬಿಸಾಕ್ಬಿಡ್ಲಾ ಅಂದು. ನಿಮ್ಮ ಇಷ್ಟ ಅಂದರು. ನಾನು ಬರ್ತಾ ಅಂದವೇ ಬಿಸಾಕ್ಬಿಟ್ಟು ಬಂದೆ ಅಷ್ಟೇ. ಇಟ್ಕೊಂಡೇನು ನ್ಯೂಸ್, ಅದು ಬೇಡ, ಹೆಂಗಾದ್ರೂ ಫೈಬರ್ ಅಲ್ವಾ ಅಂದ್ಬಿಟ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಿಸಾಕ್ಬಿಟ್ಟು ಬಂದೆ. ಬಟ್ ಇಷ್ಟು ದೊಡ್ಡ ನ್ಯೂಸ್ ಆಗುತ್ತೆ ಅಂತ ಕನ್ಸು ಅಂದ್ಕೊಂಡಿರಲ್ವಲ್ಲ ನಾವು. ಇಷ್ಟು ದೊಡ್ಡ ಸೀನ್ ಆಗುತ್ತೆ, ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ. ಅದು ಏನೋ ಹಣೆ ಬರ ಸರಿ. ಮಚ್ ಮ್ಯಾಟರ್ ಇಷ್ಟ ಆದರೆ ರಜತ್ ಅವರು ದರ್ಶನ್ ಅವರ ಕಟ್ಟ ಫ್ಯಾನ್. ದರ್ಶನ್ ತರವೇ ರಜತ್ ಕೂಡ ಜೈಲಿಗೆ ಹೋಗಿ ಬಂದ್ರು ಅಂತಾರೆ. ಇದಕ್ಕೆ ರಜತ್ ಏನ್ ಹೇಳ್ತಾರೆ ಅಂದಿದ್ದಕ್ಕೆ, ಇಲ್ಲ ಮೇಡಮ್, ಅವ್ರ ಪಾಪ ಅವ್ರದ್ದೇ ಅವ್ರ ಪರ್ಸನಲ್ ಜೀವನ ಇದೆ, ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಯಾರಲ್ಲ. ನಾನು ಮಾಡಿದ ತಪ್ಪಿಗೆ ನಾನು ಹೋಗಿ ಬಂದೆ ಅಷ್ಟೇ. ಸೊ ಅವ್ರನ್ನ ನಾನೇನು ಫಾಲೋ ಮಾಡ್ತಾ ಇಲ್ಲ ಈ ಥರ ವಿಷಯದಲ್ಲಿ. ಐ ಆಮ್ ಎ ಹ್ಯೂಜ್ ಫಾಲೋ ಆಫ್ ಹಿಸ್ ಮೂವೀಸ್, ನಾಟ್ ಹಿಸ್ ಪರ್ಸನಲ್ ಲೈಫ್. ಅವರು ಹೋಗಿ ಬಂದರು ಅಂತ ನಾನು ಹೋಗಬೇಕು ಅಂತೀನಿ. ನಾನು ಮಾಡಿದ ತಪ್ಪು ನಾನು ಹೋಗಿ ಬಂದಿದ್ದು. ಸೊ ಇದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಆಮೇಲೆ ನಂದು ಇನ್ವಾಲ್ವ್ಮೆಂಟ್ ಅವ್ರ ಜೀವನದಲ್ಲಿ. ರಜತ್ ಫ್ಯಾನ್ ಆಗಿರೋ ಕಾರಣಕ್ಕೆ ಜೈಲಿಗೆ ಹೋಗಿ ಬಂದಿಲ್ಲ ಅಂತ ಹೇಳಿದ್ರು. ಆದ್ರೆ ಫ್ಯಾನ್ಸ್ ಮಾತ್ರ ವಿನಯ್ ಗೌಡ, ರಜತ್ ಇವರು ಡಿ ಗ್ಯಾಂಗ್ ಅಂದ್ರೆ ದರ್ಶನ್ ಗ್ಯಾಂಗ್ನವರು ಅಂತಾರೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ವಿನಯ್ನ ಕೇಳಿದಾಗ, ಇದು ನನ್ನ ಪ್ರೊಫೆಷನ್. ನಾನು ಬೆಳಗ್ಗೆ ಎದ್ದರೆ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಯಾವ ಗ್ಯಾಂಗ್ ಕೆಲಸಕ್ಕೂ ಹೋಗೋದಿಲ್ಲ. ನಾನು ಐ ಅರ್ನ್ ಮೈ ಮನಿ ಫಾರ್ ಮೈ ಫ್ಯಾಮ್ಲಿ. ಅಂದರೆ ನಾನು ಮನೆಯಿಂದ ಹೊರಗಡೆ ಹೋದರೆ ದುಡಿಯೋದಕ್ಕೆ ಹೋಗೋದು ಗ್ಯಾಂಗ್ಗೋಸ್ಕರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ, ನನ್ನ ಫ್ಯಾಮ್ಲಿಗೋಸ್ಕರ.
ಅದು ಗ್ಯಾಂಗ್ ಅಂತ ಮಾಡೋದು ತಪ್ಪಾಗತ್ತೆ. ಆ್ಯಂಡ್ ಇದು ಡೆವಿಲ್ ಸಿನಿಮಾ ಒಂದು ಏನು ಮಾಡ್ತಿದ್ದೀನಿ ನಾನು, ಐ ಆಮ್ ಅ ಎಂಪ್ಲಾಯ್, ಐ ಆಮ್ ಅ ಆ್ಯಕ್ಟರ್ ಇನ್ ದ್ಯಾಟ್. ನನಗೆ ಪ್ರಕಾಶ್ ಸರ್ ಬಂದು, ಮಿಲನ ಪ್ರಕಾಶ್ ಸರ್ ಬಂದು ತುಂಬ ಹಳೆ ಪರಿಚಯ. ಬಿಕಾಸ್ ನಾನು ಅವರ ಒಂದು ಪ್ರೊಡಕ್ಷನ್ ಹೌಸ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಮ್ಮ ಲಚ್ಚಿ ಅನ್ನೋ ಸೀರಿಯಲ್ ಕೂಡ ರೀಸೆಂಟಾಗಿ ಅವ್ರ ಪ್ರೊಡಕ್ಷನ್ನಲ್ಲೇ ಶೂಟ್ ಆಗಿದ್ದು. ಆ್ಯಂಡ್ ಅವ್ರು ನನ್ನ ಆ್ಯಕ್ಟಿಂಗ್ ಗೊತ್ತು, ನನ್ನ ಬಿಹೇವಿಯರ್ ಗೊತ್ತು. ದಟ್ಸ್ ದ ರೀಸನ್ ಅವರು ಡೆವಿಲ್ಗೆ ವಿಲನ್ ಆಗಿ ತೊಗೊಂಡಿದ್ದೆ ನಾನು. ಅದು ಆ ಕನೆಕ್ಷನ್ ಇದೆ. ಸೊ ವಿಲನ್ ಆಗಿರೋದ್ರಿಂದ ಆ ಸೀರಿಯಲ್ ಸಿನಿಮಾನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕನೆಕ್ಷನ್ಸ್ ಇರೋದ್ರಿಂದ ಅದೊಂದು ಫ್ರೇಮ್ ಮಾಡಿದ್ರು ಅಷ್ಟೇ, ಡಿ ಗ್ಯಾಂಗ್ ಅಂತ. ದೆರ್ ಇಸ್ ನಥಿಂಗ್ ಲೈಕ್ ಅ ಗ್ಯಾಂಗ್ ಆರ್ ಸಮಥಿಂಗ್. ನೀವು ಗೊತ್ತಿರ್ಬೋದು ಮ್ಯಾಮ್, ಈ ಗ್ಯಾಂಗು ಇದೆಲ್ಲ ಏನೂ ನಡೆಯೋದಿಲ್ಲ ಇವಾಗ. ರಜತ್ ಕೂಡ ಡಿ ಬಾಸ್ ಫ್ಯಾನ್ ಆಗಿ ವಿನಯ್ ಗೌಡ ಸ್ನೇಹಿತರಾಗಿ ಡೆವಿಲ್ ಸೆಟ್ಗೆ ಹೋಗಿದ್ರಂತೆ. ಆಗ ಏನಾಯ್ತು ಅಂತ ಹೇಳಿದ್ರು. ನಾನು ಮೈಸೂರಿಗೆ ಹೋಗಿ ಒಂದು ದಿವಸ ಶೂಟಿಂಗು ನೋಡಿದ್ದೀನಿ. ಆಮೇಲೆ ಬಾಸ್ ಜೊತೆ ಮಾತಾಡಿಕೊಂಡು ಬಂದಿದ್ದೀನಿ. ಆಮೇಲೆ ವಿನಯ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ದಾನೆ. ಸೊ ಒಳ್ಳೇದಾಗಲಿ, ಇಟ್ಸ್ ಗೋನ ಬಿ ಅ ಮ್ಯಾಸಿವ್ ಹಿಟ್. ಸರ್ ಹೇಳೋ ಥರ ಯಾವಾಗಲೂ ನಾವು ಕನ್ನಡಿಗರಿಗೆ ಮಾಡೋ ಮೂವಿಗಳು ಜಾಸ್ತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ತುಂಬ ಮ್ಯಾಸಿವ್ ಹಿಟ್ ಆಗಲಿ. ನಾವು ನಿಂತ್ಕೊಂಡು ಶಿಲ್ಲೆ ಹೊಡೆಯೋಕೆ ರೆಡಿಯಾಗಿದ್ದೀವಿ. ಸೊ ವಿನಯ್ ಅವ್ರ ಪಾತ್ರ ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀರಾ? ಏನಾದ್ರು ಹೇಳಿದಾರಾ ನಿಮಗೆ, ಈ ರೀತಿ ಪಾತ್ರ ಮಾಡ್ತಿದ್ದೀನಿ, ಇಷ್ಟು ಬರುತ್ತೆ? ಹೀ ಈಸ್ ಒನ್ ಆಫ್ ದ ವಿಲನ್ ಮೂವಿಲಿ. ಆಮೇಲೆ ಚೆನ್ನಾಗೇ ಬರ್ತಾ ಇದೆ ಔಟ್ಪುಟ್ಟು, ನಾನು ನೋಡಿದ್ದೆ. ಹೀ ಈಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ದ ಮೂವಿ. ಸೊ ಇನ್ನು ಆ ಪಾತ್ರ ನೋಡೋಕೆ ತುಂಬ ಕುತೂಹಲ ಇದೆ. ಸೊ ಒಳ್ಳೇದಾಗಲಿ ಅವನಿಗೆ. ಅಲ್ಲ, ನೀವೇನಾದರೂ ಟ್ರೈ ಮಾಡಿದ್ರಾ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೋಸ್ಕರ? ಏನಾದರೂ ಒಂದು ಪ್ರಯತ್ನ ಆದರೂ ಪಟ್ಟಿದ್ರಾ ಯಾವುದಾದ್ರೂ ಪ್ರಾಜೆಕ್ಟ್? ಇಲ್ಲ ಮೇಡಮ್, ನಾನು ಕೇಳಿಲ್ಲ ಇವತ್ತವರೆಗೂ. ಬಟ್ ಬಂದರೆ ಆಫರ್ ಡೆಫಿನೆಟ್ ಆಗಿ ಮಾಡ್ತೀನಿ. ವಿನಯ್ ಗೌಡ ಡಿ ಗ್ಯಾಂಗ್ನಲ್ಲಿ ಇಲ್ಲ. ಹಾಗಾದ್ರೆ ದರ್ಶನ್ ಅಲ್ಲದೆ ಮತ್ಯಾವ ಸ್ಟಾರ್ ಸಪೋರ್ಟ್ ವಿನಯ್ಗಿದೆ ಅಂದಾಗ ವಿನಯ್ ಹೇಳಿದ್ದಿಷ್ಟು. ನನಗೆ ನಮ್ಮ ಇಂಡಸ್ಟ್ರಿನಲ್ಲಿ ನನಗೆ ಅಂತ ಒಂದು ಸಪೋರ್ಟಿಂಗ್ ಆಗಿರೋದು ನಮ್ಮ ಸುದೀಪ್ ಸರ್. ಸೊ ಪ್ರತಿ ಸಲಿನೂ ಏನೇ ಆದ್ರೂ ನನಗೆ ಒಂದು ಚೂರು ಏನೇ ಪ್ರಾಬ್ಲಮ್ ಇದ್ರೂ ಅಥವಾ ಏನೇ ಒಂದು ಕ್ವೆಶ್ಚನ್ ಇದ್ರೂ ನಾನು ಅವ್ರ ಹತ್ರನೇ ಕೇಳೋದು. ಐ ಟೇಕ್ ಹಿಸ್ ಸಜೆಷನ್ಸ್. ಒಂದು ಪ್ರಾಜೆಕ್ಟ್ ಆಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ. ಡೆವಿಲ್ ಮಾಡುವಾಗಲೂ ಕೂಡ ನನಗೆ ಈ ಪ್ರಾಜೆಕ್ಟ್ ಬಂದಾಗ ಐ ಡಿಸ್ಕಸ್ ವಿತ್ ಹಿಮ್. ಈ ಸೆಡ್ ಗೋ ಹೆಡ್, ಒಳ್ಳೆ ಆಪರ್ಚುನಿಟಿ, ಚೆನ್ನಾಗಿ ಮಾಡು, ಕ್ಲೀನಾಗಿ ಪರ್ಫಾರ್ಮ್ ಮಾಡು, ಯು ಡೂ ಯೋರ್ ಜಾಬ್. ಬೇರೆ ಕನೆಕ್ಷನ್ಸ್ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನ್ನ ಕೆಲಸ ನೀನೇನಿದೆ ಗಿವ್ ಯುವರ್ 100% ಆ್ಯಂಡ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಎಲ್ಸ್ ಅಂತಲೇ ಹೇಳ್ಬಿಟ್ಟು ಕಳಿಸಿದವರು. ಸೊ ಹೀ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ಈ ಒಂದು ಇನ್ಸಿಡೆಂಟ್ ಆದಾಗ ಕೂಡ ಅವರು ನನ್ನ ಫ್ಯಾಮ್ಲಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಯಾವ ರೀತಿ ಏನು ಅನ್ನೋದು ಐ ಪರ್ಸ್ನಲಿ ನೋ. ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಬಿಕಾಸ್ ಅವರ ಹೆಸರನ್ನ ನಾನು ಯೂಸ್ ಮಾಡಿಕೊಂಡು ತಪ್ಪು ದಾರಿನಲ್ಲಿ ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಹಿ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನಾನು ಮುಂಚೆನೂ ಹೇಳಿದ್ದೀನಿ, ಹಿ ಈಸ್ ಮೈ ಬಿಗ್ ಬ್ರದರ್, ಹಿ ಕಾಲ್ಸ್ ಮೀ ಆ್ಯಸ್ ಇಸ್ ಬ್ರದರ್, ಹಿ ಈಸ್ ಮೈ ಗಾಡ್ ಫಾದರ್. ಪ್ರತಿಯೊಂದಕ್ಕೂ ನಾನು ಏನೇ ಒಂದು ಹೆಜ್ಜೆ ಇಟ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋದು ನನಗೆ ಸುದೀಪ್ ಸರ್. ಸೊ ಈ ಕನೆಕ್ಷನ್ಸ್ ಎಲ್ಲ ಮಾಡಿದಾಗ ಇಟ್ ಗಿವ್ಸ್ ಔಟ್ ಅ ವೆರಿ ರಾಂಗ್ ಇನ್ಫಾರ್ಮೇಷನ್. ರಜತ್ ಕೂಡ ತಾನು ಡಿ ಬಾಸ್ ಅವರ ಫ್ಯಾನ್ ಆದ್ರೂ ಸುದೀಪ್ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಇಷ್ಟ. ಇನ್ಫ್ಯಾಕ್ಟ್ ಈ ಮಚ್ಚಿನ ಕೇಸ್ ಈ ಎಲ್ಲಾ ಜಂಜಾಟದಿಂದ ಹೊರಬರೋಕೆ ಸುದೀಪೇ ಹೆಲ್ಪ್ ಮಾಡಿದ್ದು ಅಂದ್ರು. ಎಲ್ಲರೂ ಡಿ ಬಾಸ್ ಫ್ಯಾನು ಅಂತ ಹೇಳ್ತಾರೆ. ಆಮೇಲೆ ನಾನು ಹಾಕ್ಕೊಂಡಿದ್ದು ಸರ್ ಬಟ್ಟೆನೆ. ಪ್ರಾಬ್ಲಮ್ ಆಗಿ ಕೇಸ್ ಆಗಿದ್ದು ಮಚ್ಚಿಡ್ಕೊಂಡಿದ್ವಿ ಅದು ಇದು ಅಂತ. ಹಂಗೆ ನೋಡಬೇಕು ಅಂದರೆ ನಮ್ಮ ಪಕ್ಕ ಅಷ್ಟು ಸಾಥ್ ಕೊಟ್ಟು ನಮ್ಮ ಫ್ಯಾಮ್ಲಿಗೆಲ್ಲ ಹೆಲ್ಪ್ ಮಾಡಿ ಸುದೀಪ್ ಸರ್. ಅವ್ರ ಪಾಪ ಮಾತಾಡಿ ಎಲ್ಲ ಇದು ಮಾಡಿದ್ರು. ಸೊ ಆ ಲೆಕ್ಕಕ್ಕೆ ತೊಗೊಂಡ್ರೆ ಅವರು ನನಗೆ ಯಾಕೆ ಬೇಕು ಅಂತ ಯೋಚನೆ ಮಾಡ್ಬೋದಾಗಿತ್ತಲ್ವ. ನನಗೆ ಯಾಕೆ ಬೇಕು ಇದು, ಅವನು ಯಾವನು ಇವನು ಯಾವನು, ಅವ್ರಿಗೇನು ಬೇಕು, ಅವ್ರಿಗೆ ಯಾಕೆ ನಮ್ಮನ್ನ ಕಾಪಾಡೋ ಅವಶ್ಯಕತೆ ಅವ್ರಿಗೇನಿದೆ. ಸೊ ಅವ್ರಿಗೂ ಗೊತ್ತು ನಮ್ದೇನು ತಪ್ಪಿಲ್ಲ, ನಾವು ಇಂಟೆನ್ಷನಲ್ಲಿ ಮಾಡಿಲ್ಲ ಅಂತ. ಸೊ ಯಾವಾಗ ಯಾರು ಬಂದು ಹೆಲ್ಪ್ ಮಾಡ್ತಾನೆ ಅದೇ ನಮ್ಗೆ ಗೊತ್ತಾಗಲ್ಲ. ಸೊ ನಮ್ಮ ಪ್ರೀತಿ ಅಭಿಮಾನ ನಮ್ಮ ಇಂಡಸ್ಟ್ರಿ ಮೇಲೆ ಇರಬೇಕೇ ಹೊರತು ನಾನೇನೋ ಇವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಅವ್ರು ನನ್ನ ಬಂದು ಹೆಲ್ಪ್ ಮಾಡಲಿ, ಇಲ್ಲ ನಾನು ಇವ್ರನ್ನ ಫಾಲೋ ಮಾಡ್ತಿಲ್ಲ ಅವ್ರು ನಂಗೆ ಹೆಲ್ಪ್ ಮಾಡಲಿ, ಅದೆಲ್ಲ ನನ್ನ ಮೈಂಡಲ್ಲಿ ಏನಿಲ್ಲ. ನಾನು ಫಸ್ಟಿಂದನೂ ಹೇಳ್ಕೊಂಬಂದಿರೋದು ಅದೇ, ನನಗೆ ದರ್ಶನ್ ಸರ್ ಎಷ್ಟು ಇಷ್ಟನೋ ಸುದೀಪ್ ಸರು ಅಷ್ಟೇ ಇಷ್ಟ. ನಾನು ತುಂಬ ಲವ್ ಮಾಡ್ತೀನಿ ಇಬ್ಬರು ಅಂತ. ನಮ್ಮ ಇಂಡಸ್ಟ್ರಿ ಆಸ್ತಿ ಅವರಿಬ್ಬರು. ಸೊ ಐ ಲವ್ ದೆಮ್ ಅಷ್ಟೇ. ನಂಗೆ ಚಿಕ್ಕ ವಯಸ್ಸಿಂದ ಅವರಿಬ್ಬರೇ ಇಷ್ಟ ಇಂಡಸ್ಟ್ರೀಲಿ. ನಾನು ಯಾರ ಹೆಸರು ತೊಗೊಂಡಿಲ್ಲ. ಅಂಬರೀಷ್ ಅಣ್ಣನ ಹತ್ರನೂ ಅದನ್ನೇ ಹೇಳಿರೋದು ನಾನು ಅನ್ಸುತ್ತೆ. ಅಂಬರೀಷ್ ಅಣ್ಣಗೆ ಮಗನೇ ಕೂತ್ಕೊಳ್ಳೋ ಮುಚ್ಕೊಂಡು ಹೋಗಿದ್ರು.
ಸೊ ನಾನು ಫಸ್ಟಿಂದ ಹೇಳ್ಕೊಂಬಂದು ಅವರಿಬ್ಬರ ಹೆಸರೇ. ನಾನು ಸುದೀಪ್ ಸರ್ನ ಮೀಟ್ ಮಾಡಬೇಕು ಅಂತ ತುಂಬ ಒದ್ದಾಡಿರೋನು. ಸೊ ಇದು ಬಿಗ್ ಬಾಸ್ ಮೂಲಕ ಹೋಗಿ ನನ್ನ ಕೆಲಸ ಮೂಲಕ ಅವ್ರನ್ನ ಮೀಟ್ ಮಾಡಿರೋದು ನಂಗೆ ತುಂಬ ಖುಷಿ. ಅವ್ರನ್ನ ಯಾವತ್ತೂ ಕಳ್ಕೊಳೋದು ನಾನು ಇಷ್ಟಪಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.